ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುನಿಲ್ KA09. ಬಾಳವರ ಹೊಸ ವಿಡಿಯೋ ನೋಡಿರ್ಬೇಕು ನೀವಾಗಲೇ. ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಹಾಡು ಬರ್ತಿದೆ. ಅದು ಆ ಹಾಡಿಗೆ ರೀಲ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರೂ ತುಂಬ ವೈರಲ್ ಆಗ್ತಿದೆ. ಬಾಳವರು ಕೂಡ ಆ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಯಾರ್ಯಾರು ಅವರು ಅಭಿಮಾನಿಗಳು ಆ ವಿಡಿಯೋಗಳನ್ನು ಮಾಡಿದ್ದಾರೆ, ರೀಲ್ಸ್ ಮಾಡಿದ್ದಾರೆ, ಅದನ್ನೆಲ್ಲ ಅವರು ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ನೀವು ಹೋಗಿ ನೋಡ್ಬೋದು. ತುಂಬ ಬಡತನದಿಂದ ಬಂದಿರುವ ಬಾಳವರು ಓದಿದ್ದು 3ನೇ ಕ್ಲಾಸ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಆದರೆ ಅವರು ಓದಿರೋದು 3ನೇ ಕ್ಲಾಸು. ಆದರೆ ಅವ್ರು ಹಾಡು ಬರ್ತಿರೋದು ಎಷ್ಟಂತ ಗೊತ್ತಾ ನಿಮಗೆ? ಗೊತ್ತಿರೋ ದಯವಿಟ್ಟು ಕಾಮೆಂಟ್ ಮಾಡಿ, ಇಲ್ಲದವ್ರೆ ತಿಳ್ಕೊಳ್ಳಿ. ಅವರು ಸರಾಸರಿ 600 ಹಾಡು ಬರೆದಿದ್ದಾರೆ. 600 ಹಾಡು ಬರೆದು ಅದನ್ನು ಅವರು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಕೆಲವೊಂದು ಮಾತ್ರ ಅವೆಲ್ಲ ವೈರಲ್ ಆಗಿದ್ದಾವೆ, ತುಂಬ ಚೆನ್ನಾಗಿ ವೈರಲ್ ಆಗಿದ್ದಾವೆ. ಹಾಗೂ ತುಂಬ ಕಮ್ಮಿ ಟೈಮಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬರ್ತಿದ್ದಾವೆ ಹಾಡುಗಳು. ಅದನ್ನೆಲ್ಲ ನೀವು ಹೋಗಿ ನೋಡ್ಬೋದು. ನಿಜವಾಗ್ಲೂ ಬಾಳವರು ಒಂದು ಅದ್ಭುತವಾದ ಕಲಾವಿದವರು. ಯಾಕಂದರೆ 3ನೇ ಕ್ಲಾಸ್ ಓದ್ಬಿಟ್ಟು 600 ಹಾಡು ಬರ್ತಿದ್ದಾರೆ ಅಂದರೆ ಇದು ಅವರೇ ಸಾಂಗ್ಗಳು ಹಾಡಿ ಮತ್ತು ನಟನೆ ಕೂಡ ಮಾಡ್ತಿದ್ದಾರೆ. ಅದೆಲ್ಲ ನಿಮಗೂ ಗೊತ್ತಿರೋ ವಿಷಯನೇ. ಆದರೆ ಇವತ್ತಿಂದ ಏನಂದರೆ ಬಾಳವರು ಹೇಗೆ ಮಿಂಚಿದ್ದಾರೆ ಅಂದರೆ, ಈಗ ಮೊನ್ನೆ ಅವ್ರ ಮಗಂದು ಕೂಡ ನಾಮಕರಣ ಆಯಿತು. ಅವ್ರ ಹೆಸರು ಒಬ್ಬ ಕ್ರಾಂತಿ ವೀರನ ಹೆಸರು ಇಟ್ಟಿದ್ದಾರೆ. ಅದುವೇ ಭಗತ್ ಸಿಂಗ್ ಅಂತ ಹೇಳ್ಬಿಟ್ಟು. ಈ ಹೆಸರೆಲ್ಲ ಕೇಳಿ ನನಗಂತೂ ತುಂಬ ಖುಷಿಯಾಯಿತು. ಈಗಿನ ಕಾಲದಲ್ಲೂ ಜನಗಳು ಈ ಥರ ಹೆಸರು ಇಡ್ತಿದ್ದಾರೆ ಅಂದರೆ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅನಿಸುತ್ತೆ. ಯಾಕಂದರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲೆಲ್ಲ ಮಾಡ್ರನ್ ಅಂತ ಮಾಡ್ರನೇಷನ್ಗೆ ಹೊರಟೋಗ್ಬಿಟ್ಟಿದ್ದಾರೆ. ಮಗುವಿನ ನಾಮಕರಣ ಬಾಳವರ ಅತ್ತೆ ಮನೆಯಲ್ಲಿ, ಅಂದರೆ ಮಾಲಾಶ್ರೀ ಅವ್ರ ಮನೇಲಿ ಮಾಡಿದ್ದಾರೆ. ತುಂಬ ಅದ್ಧೂರಿಯಾಗಿ ಮಾಡಿದ್ರು ನಾಮಕರಣ ಮಾತ್ರ. ಒಟ್ಟಿನಲ್ಲಿ ಬಾಳು ಬೆಳಗುಂಡಿಯವರಿಗೆ 24-25ನೇ ವರ್ಷ ತುಂಬ ಅದೃಷ್ಟದ ಗೋಲ್ಡನ್ ಪೀರಿಯಡ್ ಇಯರ್ಸ್ ಅಂತ ಹೇಳ್ಬೋದು. ಈ ಸಾಲಲ್ಲವರು ಸರಿಗಮಪದಲ್ಲಿ ಬಂದಿದ್ದರು. ಮತ್ತು ಅವ್ರದ್ದು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಡು ಕೂಡ ಇಟ್ಟರು. ಅವರು ಒಂದು ಕಾರ್ ತಗೊಂಡ್ರು. ಮಗ ಬೇರೆ ಆದ. ಹೆಂಡತಿ ಕೂಡ ಸಿಂಗರು ಮಾಲಾಶ್ರೀ ಅವರು. ಅವ್ರ ಬಗ್ಗೆನೂ ತುಂಬ ಹೇಳಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಆದರೆ ಇಬ್ಬರು ಜೋಡಿ ತುಂಬ ಚೆನ್ನಾಗಿದೆ. ಇವರು ಕೂಡ ಅವ್ರ ಜೊತೆ ಸಾಥ್ ಕೊಡ್ತಾ ಹಾಡುಗಳನ್ನ ಹಾಡ್ತಿದ್ದಾರೆ. ಬಾಳು ಅವರು ಓದಿರೋದು 3ನೇ ಕ್ಲಾಸು. ಅವರ ಸಾಧನೆ ಮಾತ್ರ ತುಂಬ ದೊಡ್ಡದು ಅನಿಸುತ್ತೆ. ಯಾಕಂದರೆ 600 ಹಾಡುಗಳು ಬರೆಯೋದಂದರೆ ತುಂಬ ಸುಲಭದ ವಿಷಯ ಅಲ್ಲ. ಅವ್ರು ಮಾಡ್ತಿರೋ ಕೆಲಸದ ಜೊತೆ ಹಾಡ್ಕೊಂಡು ಯೂಟ್ಯೂಬ್ಗೆ ಟೈಮ್ ಕೊಟ್ಟು ಈ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಅವ್ರ ಪರಿಶ್ರಮ. ಯೂಟ್ಯೂಬ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಅವರು ವೀಡಿಯೋ ಮಾಡಾಕಿ ಎಲ್ಲ ಸಕ್ಸಸ್ ಆಗಿದ್ದಾರೆ. ಹೀಗೆ ಅವ್ರು ಮತ್ತೆ ಮುಂದಿನ ಜೀವನೂ ಖುಷಿಯಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮಾಲಾಶ್ರೀ ಅವರು ತುಂಬ ಒಳ್ಳೆಯ ಗಾಯಕಿ, ತುಂಬ ಚೆನ್ನಾಗಿ ಹಾಡ್ತಾರೆ. ಅವ್ರ ಹಾಡುಗಳನ್ನು ನಾನು ಕೇಳಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೂ ತುಂಬ ಜನ ಫಾಲೋವರ್ಸ್ ಇದ್ದಾರೆ. ಈಗ ಅವ್ರ ಮಗನೂ ಮುಂದೆ ನೋಡಬೇಕು, ಇದೇ ಫೀಲ್ಡ್ ಕರ್ಕೊಂಬರ್ತಾರೋ ಇಲ್ಲ ಆ್ಯಕ್ಟಿಂಗ್ ಕರ್ಕೊಂಬರ್ತಾರೋ ಅಂತ. ಮೋಸ್ಟ್ಲಿ ಇದೇ ಫೀಲ್ಡ್ ಕರ್ಕೊಂಬಂದರೆ ಅವರು ತುಂಬ ಹೆಸರು ಮಾಡ್ಬೋದು ಅನಿಸುತ್ತೆ. ಭಗತ್ ಸಿಂಗ್ ಅಂತ ತುಂಬ ಒಳ್ಳೆಯ ಹೆಸರು ಇಟ್ಟಿದ್ದಾರೆ. ಯಾಕೆಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಈ ಥರ ಹೆಸರು ಎಲ್ಲ ಇಡಬೇಕಂದ್ರೆ ತುಂಬ ಯೋಚನೆ ಮಾಡಿರ್ತಾರೆ. ಪವರ್ಫುಲ್ ನೇಮ್ಗಳು ಮತ್ತು ಪವರ್ಫುಲ್ ವ್ಯಕ್ತಿಗಳಾಗ್ತಾರೆ ಇಂಥವರೆಲ್ಲ. ಮತ್ತು ನಾನು ನೋಡ್ದಂಗೆ ಬಾಳವರು ತುಂಬ ಸರಳ ವ್ಯಕ್ತಿ ಮತ್ತು ಸರಳ ಜೀವನ ಮಾಡ್ತಿದ್ದಾರೆ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಈಗ ಬಂದಿರೋ ವೀಡಿಯೋನ ಎಷ್ಟು ಸಲ ನೋಡೋರಿ ಅಂತ ಒಂದು ಕಾಮೆಂಟ್ ಮಾಡಿ. ನಾನು ತಿಳ್ಕೊತೀನಿ ನೀವು ಎಷ್ಟು ಸಲ ನೋಡಿದ್ದೀರಾ ಅಂತ. ಅವರ ಅಭಿಮಾನಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ನನಗೂ ಒಂಚೂರು ಗೊತ್ತಾಗುತ್ತೆ. ಬಾಳು ಅವರು ಆಗಲೇ ಒಂದು ಕನ್ನಡ ಸಿನಿಮಾದಲ್ಲೂ ಕೂಡ ಹಾಡ್ತಿದ್ದಾರೆ. ಅದು ಯಾವುದು ಅಂತ ನಿಮಗೂ ಗೊತ್ತಿರ್ಬೋದು. ಹೀಗೆ ಮುಂದಿನ ದಿವಸದಲ್ಲಿ ಅವ್ರಿಗೆ ಒಳ್ಳೆಯ ಅವಕಾಶ ಸಿಗಲಿ ಮತ್ತು ಕನ್ನಡ ನಾಡಿಗೆ ಹೊಸ ಗಾಯಕರು ಬರಲಿ ಆಶಿಸ್ತಾ ಇದ್ದೀನಿ. ಬಾಳು ಮತ್ತು ಮಾಲಾಶ್ರೀ ಅವರು ಹೀಗೆ 100 ಕಾಲ ಹೀಗೆ ಸಂತೋಷ ಇರಲಿ ಅಂತ ಹೇಳ್ತಾ, ಹೀಗೆ ಅವರು ಯಶಸ್ವಿ ಇನ್ನೂ ಹೆಚ್ಚು ಯಶಸ್ವಿಗೆ ಕಾರಣ ಆಗಲಿ ಅಂತ, ಅವ್ರ ವೀಡಿಯೋಗಳು ಇನ್ನೂ ಹೆಚ್ಚಾಗಿ ಬರಲಿ. ಇನ್ನೂ ನಾವು ಅವರ ಮನೋರಂಜನೆ ಇನ್ನೂ ಸಿಗಲಿ, ನಮ್ಗೆ ನೋಡೋಣ ಇನ್ನೂ ಹೇಗೆ ಮಾಡ್ತಾರೆ ವೀಡಿಯೋಗಳು, ಸಾಂಗ್ಗಳು. ತುಂಬ ಖುಷಿಯಾಗ್ತಿದೆ ಅವ್ರ ಸಾಂಗ್ಗಳು, ವೀಡಿಯೋಗಳು ನೋಡ್ತಿದ್ರೆ. ಹೀಗೆ ಅವರು ತುಂಬ ವೀಡಿಯೋ ಮಾಡಲಿ. ಅಭಿಮಾನಿಯಾಗಿ ನಾನು ಈ ಥರ ಬೇಡ್ಕೊಳ್ತಾ ಇದ್ದೀನಿ ದೇವರಲ್ಲಿ. ಒಳ್ಳೆಯದಾಗಲಿ ಅವ್ರಿಗೂ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ.
ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ನಾನು ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ.